ಹೋರಾಟದ ಜ್ವಾಲೆ ಬೆಳಗಾವಿ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳನ್ನು ಆವರಿಸಿಕೊಳ್ತಾ ಇದೆ. ಬಹುಶಃ ಇದು ದೊಡ್ಡ ಕ್ರಾಂತಿಯಾಗಿ ದೊಡ್ಡ ಸಂಗ್ರಾಮವಾಗಿ ಸರ್ಕಾರದ ಜೊತೆಗೆ ಸರ್ಕಾರವನ್ನ ಬುಡ ಅಲುಗಾಡಿಸುವತ್ತ ಹೊರಟಿದೆ. ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಇದು. ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಹೇಳಿ, ಎಲ್ಲಿಂದ ಬಂದಿದ್ದೀರಿ? ಈ ಹೋರಾಟಕ್ಕೆ ತಾವು ಎಷ್ಟು ಬೆನ್ನೆಲುಬಾಗಿ ಶಕ್ತಿಯಾಗಿ ನಿಂತ್ಕೊಂಡಿದ್ದೀರಿ? ಸರ್, ನಾವು ಗೊಲ್ವಾಮಿ ಅಂತ ಮಾತಾಡೋದು. ನಾವು ಗೊಲ್ವಾಮಿಯಿಂದ ಬಂದಿರು. ನಾನು ಒಬ್ಬನೇ ಡ್ರೈವರು, ಟ್ರ್ಯಾಕ್ಟರ್ ಕಬ್ಬ ಹೊಡಿಯೋ ಡ್ರೈವರ್ ನಾನು. ಇವರು ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಇವರು ಅವ್ರಿಗೇನು ದಾದಿಲ್ಲ ಮಾಡ್ತಾ ಇದ್ದಾರೆ ಅವರು. ಅಲ್ಲ, ಇವರು ರೈತರ ಅಂದರೆ ಏನು ತಿಳ್ತಾ ಇದ್ದಾರೆ ಅವರು. ಇವ್ರು ರೈತರ ಅಂದರೆ ಏನು ತಿಳಿದಿದ್ದಾರೆ ಅಂತ. ಅಲ್ಲ ರೀ, ನಮ್ಮ ರೈತರು 8 ದಿನ ಆಯ್ತು ಇವಾಗ ಕೂತ್ಕೊಂಡು ಇಲ್ಲಿ ಗುರ್ಲಾಪುರ ಕ್ರಾಸ್ನಲ್ಲಿ. ಇವ್ರು ಏನು ಮಾಡ್ತಾ ಇದ್ದಾರೆ ಕೂತ್ಕೊಂಡು? ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಾ ಕೇಳ್ತೀನಿ. ಈಗ ಈ ಸಮಯಕ್ಕೆ ನೀವು ಟ್ರ್ಯಾಕ್ಟರ್ ಡ್ರೈವರ್ ಇದ್ದೀರಿ, ಈ ಸಮಯಕ್ಕೆ ಕಟಾವಾಗಿ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೆ ತಗೊಂಡು ಹೋಗ್ಬೇಕಾಗಿತ್ತು. ಇಲ್ಲ ಸರ್, ಈ ಬೆಲೆ 3,500 ರೂಪಾಯಿ ನಿಗದಿ ಮಾಡೋ ತನಕ ನಾವು ಹೊಡೆಯಲ್ಲ, ಗಾಡಿನೂ ಹೊಡೆಯಲ್ಲ, ನಮ್ಮ ಟ್ರ್ಯಾಕ್ಟರ್ ಮಾಲಕರು ಹೊಡೆಯಲ್ಲ. ಇದು ಹೇಳ್ತೀನಿ ಸರ್, ನಾನು 3,500 ಮಾಡಿದಾಗ ನಮ್ಮ ರೈತರು ಕಬ್ಬ ಕೊಡ್ತಾರೆ, ಇಲ್ಲಾಂದ್ರೆ ಹೊಡೆಯಲ್ಲ. ಅಲ್ಲ ಸರ್, ಇವರು ರಿಕ್ವರಿ ಅಂತ ಕೇಳ್ತಾರೆ. ರಿಕ್ವರಿ ಹೆಂಗೆ ಬರುತ್ತೆ ಸರ್? ಇವರು ರಿಕ್ವರಿ ಕೇಳ್ತಾರೆ. ಇವರು 3,500 ರೂಪಾಯಿ ಬಿಲ್ ಕೊಡ್ರೇ ನಾವು ರಿಕ್ವರಿ ಕೊಡ್ತೀವಿ. ಇವ್ರು ಬಿಲ್ಲೇ ಇವ್ರು ಕೊಡಲ್ಲ. ನಾವು ಹೆಂಗೆ ರಿಕ್ವರಿ ಕೊಡೋಣ ಅಂತ ನಾವು ಕೇಳ್ತೀನಿ. ಪ್ರಾಥಮಿಕ ಪ್ರಶ್ನೆ, ಈ ಹೊತ್ತಿಗೆ ಕಳೆದ ವರ್ಷ ಇಷ್ಟೊತ್ತಿಗೆ ತಾವು ಟ್ರ್ಯಾಕ್ಟರ್ ಅಲ್ಲಿ ಕಟಾವು ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ರಾ? ಹೋಗ್ತಿದ್ದೀವಿ ಸರ್ ನಾವು. ಬಟ್ ಆದ್ರೆ ಈಗ ಬೆಳೆದಾಗಿದೆ, ನೀವು ಯಾವುದೇ ಕಾರಣಕ್ಕೂ ಬೆಲೆ ನಿಗದಿ ಆಗದ ಹೊರತು ಟ್ರ್ಯಾಕ್ಟರು ತೆಗೆಯೋದಿಲ್ಲ, ಕಟಾವು ಮಾಡೋದಿಲ್ಲ. ಮಾಡೋದಿಲ್ಲ ಸರ್, ಮಾಡೋದಿಲ್ಲ. ಸತ್ಯವಾಗ್ಲೂ ಮಾಡಲ್ಲ, ಯಾವಾಗಲೂ ಮಾಡಲ್ಲ. ತಾವೆಲ್ಲ ಜೊತೆಯಾಗಿ ಗಟ್ಟಿಯಾಗಿರ್ತೀರಿ, ಎಲ್ಲರ ಜೊತೆಗೆ ಗಟ್ಟಿಯಾಗಿ ಇರ್ತೀವಿ ಸರ್ ನಾವು. ನಮ್ಮ ರೈತ ಸಂಘ ಅಂದ್ರೆ ಅದ್ರ ತಗೋಬೇಡಿ ನೀವು. ನಾವು ಈಗ ರೈತರ ಶಕ್ತಿ ಏನಂತ ಹೇಳಿ ಸಾಬೀತು ಮಾಡುವಂತ ಸಮಯ ಸರ್ಕಾರದ ಮುಂದೆ ಸರ್. ಅವ್ರು ಎಲ್ಲರೂ ಬರ್ಬೇಕ್ರಿ ಸರ, ಬಂದ್ಬೇಕು. ಇಲ್ಲಿ ನಮ್ದು 3,500 ಬಿಲ್ ಮಾಡೋ ಮಟ್ಟ ತನಕ ನಮ್ಮ ರೈತರು ಇಲ್ಲಿಂದ ಅಳಿಗಳಕ್ಕೆ ಸಾಧ್ಯನೇ ಇಲ್ಲ. ಇದು ಹೋರಾಟಗಾರರು ಮತ್ತೆ ಟ್ರ್ಯಾಕ್ಟರ್ ಡ್ರೈವರ್ ಈ ಹೊತ್ತಿಗೆ ಕಂಡಂಗೆ ಅವ್ರು ಹೇಳ್ತಿರುವಂತ ಮಾತು. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆಗೆ ನಾನು ರಂಜಿತ್, ಶ್ರೀಯಾ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಹೋರಾಟದ ಜ್ವಾಲೆ ಬೆಳಗಾವಿ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳನ್ನು ಆವರಿಸಿಕೊಳ್ತಾ ಇದೆ. ಬಹುಶಃ ಇದು ದೊಡ್ಡ ಕ್ರಾಂತಿಯಾಗಿ ದೊಡ್ಡ ಸಂಗ್ರಾಮವಾಗಿ ಸರ್ಕಾರದ ಜೊತೆಗೆ ಸರ್ಕಾರವನ್ನ ಬುಡ ಅಲುಗಾಡಿಸುವತ್ತ ಹೊರಟಿದೆ. ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಇದು. ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಹೇಳಿ, ಎಲ್ಲಿಂದ ಬಂದಿದ್ದೀರಿ? ಈ ಹೋರಾಟಕ್ಕೆ ತಾವು ಎಷ್ಟು ಬೆನ್ನೆಲುಬಾಗಿ ಶಕ್ತಿಯಾಗಿ ನಿಂತ್ಕೊಂಡಿದ್ದೀರಿ? ಸರ್, ನಾವು ಗೊಲ್ವಾಮಿ ಅಂತ ಮಾತಾಡೋದು. ನಾವು ಗೊಲ್ವಾಮಿಯಿಂದ ಬಂದಿರು. ನಾನು ಒಬ್ಬನೇ ಡ್ರೈವರು, ಟ್ರ್ಯಾಕ್ಟರ್ ಕಬ್ಬ ಹೊಡಿಯೋ ಡ್ರೈವರ್ ನಾನು. ಇವರು ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಇವರು ಅವ್ರಿಗೇನು ದಾದಿಲ್ಲ ಮಾಡ್ತಾ ಇದ್ದಾರೆ ಅವರು. ಅಲ್ಲ, ಇವರು ರೈತರ ಅಂದರೆ ಏನು ತಿಳ್ತಾ ಇದ್ದಾರೆ ಅವರು. ಇವ್ರು ರೈತರ ಅಂದರೆ ಏನು ತಿಳಿದಿದ್ದಾರೆ ಅಂತ. ಅಲ್ಲ ರೀ, ನಮ್ಮ ರೈತರು 8 ದಿನ ಆಯ್ತು ಇವಾಗ ಕೂತ್ಕೊಂಡು ಇಲ್ಲಿ ಗುರ್ಲಾಪುರ ಕ್ರಾಸ್ನಲ್ಲಿ. ಇವ್ರು ಏನು ಮಾಡ್ತಾ ಇದ್ದಾರೆ ಕೂತ್ಕೊಂಡು? ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಾ ಕೇಳ್ತೀನಿ. ಈಗ ಈ ಸಮಯಕ್ಕೆ ನೀವು ಟ್ರ್ಯಾಕ್ಟರ್ ಡ್ರೈವರ್ ಇದ್ದೀರಿ, ಈ ಸಮಯಕ್ಕೆ ಕಟಾವಾಗಿ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೆ ತಗೊಂಡು ಹೋಗ್ಬೇಕಾಗಿತ್ತು. ಇಲ್ಲ ಸರ್, ಈ ಬೆಲೆ 3,500 ರೂಪಾಯಿ ನಿಗದಿ ಮಾಡೋ ತನಕ ನಾವು ಹೊಡೆಯಲ್ಲ, ಗಾಡಿನೂ ಹೊಡೆಯಲ್ಲ, ನಮ್ಮ ಟ್ರ್ಯಾಕ್ಟರ್ ಮಾಲಕರು ಹೊಡೆಯಲ್ಲ. ಇದು ಹೇಳ್ತೀನಿ ಸರ್, ನಾನು 3,500 ಮಾಡಿದಾಗ ನಮ್ಮ ರೈತರು ಕಬ್ಬ ಕೊಡ್ತಾರೆ, ಇಲ್ಲಾಂದ್ರೆ ಹೊಡೆಯಲ್ಲ. ಅಲ್ಲ ಸರ್, ಇವರು ರಿಕ್ವರಿ ಅಂತ ಕೇಳ್ತಾರೆ. ರಿಕ್ವರಿ ಹೆಂಗೆ ಬರುತ್ತೆ ಸರ್? ಇವರು ರಿಕ್ವರಿ ಕೇಳ್ತಾರೆ. ಇವರು 3,500 ರೂಪಾಯಿ ಬಿಲ್ ಕೊಡ್ರೇ ನಾವು ರಿಕ್ವರಿ ಕೊಡ್ತೀವಿ. ಇವ್ರು ಬಿಲ್ಲೇ ಇವ್ರು ಕೊಡಲ್ಲ. ನಾವು ಹೆಂಗೆ ರಿಕ್ವರಿ ಕೊಡೋಣ ಅಂತ ನಾವು ಕೇಳ್ತೀನಿ. ಪ್ರಾಥಮಿಕ ಪ್ರಶ್ನೆ, ಈ ಹೊತ್ತಿಗೆ ಕಳೆದ ವರ್ಷ ಇಷ್ಟೊತ್ತಿಗೆ ತಾವು ಟ್ರ್ಯಾಕ್ಟರ್ ಅಲ್ಲಿ ಕಟಾವು ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ರಾ? ಹೋಗ್ತಿದ್ದೀವಿ ಸರ್ ನಾವು. ಬಟ್ ಆದ್ರೆ ಈಗ ಬೆಳೆದಾಗಿದೆ, ನೀವು ಯಾವುದೇ ಕಾರಣಕ್ಕೂ ಬೆಲೆ ನಿಗದಿ ಆಗದ ಹೊರತು ಟ್ರ್ಯಾಕ್ಟರು ತೆಗೆಯೋದಿಲ್ಲ, ಕಟಾವು ಮಾಡೋದಿಲ್ಲ. ಮಾಡೋದಿಲ್ಲ ಸರ್, ಮಾಡೋದಿಲ್ಲ. ಸತ್ಯವಾಗ್ಲೂ ಮಾಡಲ್ಲ, ಯಾವಾಗಲೂ ಮಾಡಲ್ಲ. ತಾವೆಲ್ಲ ಜೊತೆಯಾಗಿ ಗಟ್ಟಿಯಾಗಿರ್ತೀರಿ, ಎಲ್ಲರ ಜೊತೆಗೆ ಗಟ್ಟಿಯಾಗಿ ಇರ್ತೀವಿ ಸರ್ ನಾವು. ನಮ್ಮ ರೈತ ಸಂಘ ಅಂದ್ರೆ ಅದ್ರ ತಗೋಬೇಡಿ ನೀವು. ನಾವು ಈಗ ರೈತರ ಶಕ್ತಿ ಏನಂತ ಹೇಳಿ ಸಾಬೀತು ಮಾಡುವಂತ ಸಮಯ ಸರ್ಕಾರದ ಮುಂದೆ ಸರ್. ಅವ್ರು ಎಲ್ಲರೂ ಬರ್ಬೇಕ್ರಿ ಸರ, ಬಂದ್ಬೇಕು. ಇಲ್ಲಿ ನಮ್ದು 3,500 ಬಿಲ್ ಮಾಡೋ ಮಟ್ಟ ತನಕ ನಮ್ಮ ರೈತರು ಇಲ್ಲಿಂದ ಅಳಿಗಳಕ್ಕೆ ಸಾಧ್ಯನೇ ಇಲ್ಲ. ಇದು ಹೋರಾಟಗಾರರು ಮತ್ತೆ ಟ್ರ್ಯಾಕ್ಟರ್ ಡ್ರೈವರ್ ಈ ಹೊತ್ತಿಗೆ ಕಂಡಂಗೆ ಅವ್ರು ಹೇಳ್ತಿರುವಂತ ಮಾತು. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆಗೆ ನಾನು ರಂಜಿತ್, ಶ್ರೀಯಾ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಹೋರಾಟದ ಜ್ವಾಲೆ ಬೆಳಗಾವಿ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳನ್ನು ಆವರಿಸಿಕೊಳ್ತಾ ಇದೆ. ಬಹುಶಃ ಇದು ದೊಡ್ಡ ಕ್ರಾಂತಿಯಾಗಿ ದೊಡ್ಡ ಸಂಗ್ರಾಮವಾಗಿ ಸರ್ಕಾರದ ಜೊತೆಗೆ ಸರ್ಕಾರವನ್ನ ಬುಡ ಅಲುಗಾಡಿಸುವತ್ತ ಹೊರಟಿದೆ. ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಇದು. ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಹೇಳಿ, ಎಲ್ಲಿಂದ ಬಂದಿದ್ದೀರಿ? ಈ ಹೋರಾಟಕ್ಕೆ ತಾವು ಎಷ್ಟು ಬೆನ್ನೆಲುಬಾಗಿ ಶಕ್ತಿಯಾಗಿ ನಿಂತ್ಕೊಂಡಿದ್ದೀರಿ? ಸರ್, ನಾವು ಗೊಲ್ವಾಮಿ ಅಂತ ಮಾತಾಡೋದು.
ನಾವು ಕೊಲ್ವಾಯಿಂದ ಬಂದಿರು. ನಾನು ಒಬ್ಬನೇ ಡ್ರೈವರು, ಟ್ರ್ಯಾಕ್ಟರ್ ಕಬ್ಬ ಹೊಡಿಯೋ ಡ್ರೈವರ್ ನಾನು. ಇವರು ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಇವರು ಅವ್ರಿಗೇನು ದಾದಿಲ್ಲ ಮಾಡ್ತಾ ಇದ್ದಾರೆ ಅವರು. ಅಲ್ಲ, ಇವರು ರೈತರ ಅಂದರೆ ಏನು ತಿಳ್ತಾ ಇದ್ದಾರೆ ಅವರು. ಇವ್ರು ರೈತರ ಅಂದರೆ ಏನು ತಿಳಿದಿರೋ ಅಂತ. ಅಲ್ಲ ರೀ, ನಮ್ಮ ರೈತರು 8 ದಿನ ಆಯ್ತು ಇವಾಗ ಕೂತ್ಕೊಂಡು ಇಲ್ಲಿ ಗುರ್ಲಾಪುರ ಕ್ರಾಸ್ನಲ್ಲಿ. ಇವ್ರು ಏನು ಮಾಡ್ತಾ ಇದ್ದಾರೆ ಕೂತ್ಕೊಂಡು? ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಾ ಕೇಳ್ತೀನಿ. ಈಗ ಈ ಸಮಯಕ್ಕೆ ನೀವು ಟ್ರ್ಯಾಕ್ಟರ್ ಡ್ರೈವರ್ ಇದ್ದೀರಿ, ಈ ಸಮಯಕ್ಕೆ ಕಟಾವಾಗಿ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೆ ತಗೊಂಡು ಹೋಗ್ಬೇಕಾಗಿತ್ತು. ಇಲ್ಲ ಸರ್, ಈ ಬೆಲೆ 3,500 ರೂಪಾಯಿ ನಿಗದಿ ಮಾಡೋ ತನಕ ನಾವು ಹೊಡೆಯಲ್ಲ, ಗಾಡಿನೂ ಹೊಡೆಯಲ್ಲ, ನಮ್ಮ ಟ್ರ್ಯಾಕ್ಟರ್ ಮಾಲಕರು ಹೊಡೆಯಲ್ಲ. ಇದು ಹೇಳ್ತೀನಿ ಸರ್, ನಾನು 3,500 ಮಾಡಿದಾಗೆ ನಮ್ಮ ರೈತರು ಕಬ್ಬ ಕೊಡ್ತಾರೆ, ಇಲ್ಲಾಂದ್ರೆ ಹೊಡೆಯಲ್ಲ. ಅಲ್ಲ ಸರ್, ಇವರು ರಿಕ್ವರಿ ಅಂತ ಕೇಳ್ತಾರೆ. ರಿಕ್ವರಿ ಹೆಂಗೆ ಬರುತ್ತೆ ಸರ್? ಇವರು ರಿಕ್ವರಿ ಕೇಳ್ತಾರೆ, ಇವರು 3,500 ರೂಪಾಯಿ ಬಿಲ್ ಕೊಡ್ರೇ ನಾವು ರಿಕ್ವರಿ ಕೊಡ್ತೀವಿ. ಇವ್ರು ಬಿಲ್ಲೇ ಇವ್ರು ಕೊಡಲ್ಲ, ನಾವು ಹೆಂಗೆ ರಿಕ್ವರಿ ಕೊಡೋಣ ಅಂತ ನಾವು ಕೇಳ್ತೀನಿ. ಪ್ರಾಥಮಿಕ ಪ್ರಶ್ನೆ, ಈ ಹೊತ್ತಿಗೆ ಕಳೆದ ವರ್ಷ ಇಷ್ಟೊತ್ತಿಗೆ ತಾವು ಟ್ರ್ಯಾಕ್ಟರ್ ಅಲ್ಲಿ ಕಟಾವು ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ರಾ? ಹೋಗ್ತಿದ್ದೀವಿ ಸರ್ ನಾವು. ಬಟ್ ಆದ್ರೆ ಈಗ ಬೆಳೆದಾಗಿದೆ, ನೀವು ಯಾವುದೇ ಕಾರಣಕ್ಕೂ ಬೆಲೆ ನಿಗದಿ ಆಗದ ಹೊರತು ಟ್ರ್ಯಾಕ್ಟರು ತೆಗೆಯೋದಿಲ್ಲ, ಕಟಾವು ಮಾಡೋದಿಲ್ಲ. ಮಾಡೋದಿಲ್ಲ ಸರ್, ಮಾಡೋದಿಲ್ಲ, ಸತ್ಯವಾಗಲೂ ಮಾಡೋಲ್ಲ, ಯಾವಾಗಲೂ ಮಾಡಲ್ಲ. ತಾವೆಲ್ಲ ಜೊತೆಯಾಗಿ ಗಟ್ಟಿಯಾಗಿರ್ತೀರಿ, ಎಲ್ಲರ ಜೊತೆಗೆ ಗಟ್ಟಿಯಾಗಿ ಇರ್ತೀವಿ ಸರ್ ನಾವು. ನಮ್ಮ ರೈತ ಸಂಘ ಅಂದ್ರೆ ಹತ್ರ ತಗೋಬೇಡಿ ನೀವು. ನಾವು ಈಗ ರೈತರ ಶಕ್ತಿ ಏನಂತ ಹೇಳಿ ಸಾಬೀತು ಮಾಡುವಂತ ಸಮಯ ಸರ್ಕಾರದ ಮುಂದೆ ಸರ್. ಅವ್ರು ಎಲ್ಲರೂ ಬರ್ಬೇಕ್ರಿ ಸರ್. ಬಂದ ಬಳಕೆ ಇಲ್ಲಿ ನಮ್ದು 3,500 ಬಿಲ್ ಮಾಡೋ ಮಟ್ಟ ತನಕ ನಮ್ಮ ರೈತರು ಇಲ್ಲಿಂದ ಅಳಗಡಕ್ಕೆ ಸಾಧ್ಯನೇ ಇಲ್ಲ. ಇದು ಹೋರಾಟಗಾರರು ಮತ್ತೆ ಟ್ರ್ಯಾಕ್ಟರ್ ಡ್ರೈವರ್ ಈ ಹೊತ್ತಿಗೆ ಕಂಡಂಗೆ ಅವ್ರು ಹೇಳ್ತಿರುವಂತ ಮಾತು. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆಗೆ ನಾನು ರಂಜಿತ್, ಶ್ರೀಯಾ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಹೋರಾಟದ ಜ್ವಾಲೆ ಬೆಳಗಾವಿ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳನ್ನು ಆವರಿಸಿಕೊಳ್ತಾ ಇದೆ. ಬಹುಶಃ ಇದು ದೊಡ್ಡ ಕ್ರಾಂತಿಯಾಗಿ, ದೊಡ್ಡ ಸಂಗ್ರಾಮವಾಗಿ ಸರ್ಕಾರದ ಜೊತೆಗೆ ಸರ್ಕಾರವನ್ನ ಬುಡ ಅಲುಗಾಡಿಸುವತ್ತ ಹೊರಟಿದೆ. ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಇದು. ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಹೇಳಿ, ಎಲ್ಲಿಂದ ಬಂದಿದ್ದೀರಿ? ಈ ಹೋರಾಟಕ್ಕೆ ತಾವು ಎಷ್ಟು ಬೆನ್ನೆಲುಬಾಗಿ ಶಕ್ತಿಯಾಗಿ ನಿಂತ್ಕೊಂಡಿದ್ದೀರಿ? ಸರ್, ನಾವು ಕೊಲ್ವಾಮಿ ಅಂತ ಮಾತಾಡೋದು. ನಾವು ಕೊಲ್ವಾಮಿಯಿಂದ ಬಂದಿರು. ನಾನು ಒಬ್ಬನೇ ಡ್ರೈವರು, ಟ್ರ್ಯಾಕ್ಟರ್ ಕಬ್ಬ ಹೊಡಿಯೋ ಡ್ರೈವರ್ ನಾನು. ಇವರು ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಇವರು ಅವ್ರಿಗೇನು ದಾದಿಲ್ಲ ಮಾಡ್ತಾ ಇದ್ದಾರೆ ಅವರು. ಅಲ್ಲ, ಇವರು ರೈತರ ಅಂದರೆ ಏನು ತಿಳ್ತಾ ಇದ್ದಾರೆ ಅವರು. ಇವ್ರು ರೈತರ ಅಂದರೆ ಏನು ತಿಳಿದಿರೋ ಅಂತ. ಅಲ್ಲ ರೀ, ನಮ್ಮ ರೈತರು 8 ದಿನ ಆಯ್ತು ಇವಾಗ ಕೂತ್ಕೊಂಡು ಇಲ್ಲಿ ಗುರ್ಲಾಪುರ ಕ್ರಾಸ್ನಲ್ಲಿ. ಇವ್ರು ಏನು ಮಾಡ್ತಾ ಇದ್ದಾರೆ ಕೂತ್ಕೊಂಡು? ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಾ ಕೇಳ್ತೀನಿ. ಈಗ ಈ ಸಮಯಕ್ಕೆ ನೀವು ಟ್ರ್ಯಾಕ್ಟರ್ ಡ್ರೈವರ್ ಇದ್ದೀರಿ, ಈ ಸಮಯಕ್ಕೆ ಕಟಾವಾಗಿ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೆ ತಗೊಂಡು ಹೋಗ್ಬೇಕಾಗಿತ್ತು. ಇಲ್ಲ ಸರ್, ಈ ಬೆಲೆ 3,500 ರೂಪಾಯಿ ನಿಗದಿ ಮಾಡೋ ತನಕ ನಾವು ಹೊಡೆಯಲ್ಲ, ಗಾಡಿನೂ ಹೊಡೆಯಲ್ಲ, ನಮ್ಮ ಟ್ರ್ಯಾಕ್ಟರ್ ಮಾಲಕರು ಹೊಡೆಯಲ್ಲ. ಇದು ಹೇಳ್ತೀನಿ ಸರ್, ನಾನು 3,500 ಮಾಡಿದಾಗೆ ನಮ್ಮ ರೈತರು ಕಬ್ಬ ಕೊಡ್ತಾರೆ, ಇಲ್ಲಾಂದ್ರೆ ಹೊಡೆಯಲ್ಲ. ಅಲ್ಲ ಸರ್, ಇವರು ರಿಕ್ವರಿ ಅಂತ ಕೇಳ್ತಾರೆ. ರಿಕ್ವರಿ ಹೆಂಗೆ ಬರುತ್ತೆ ಸರ್? ಇವರು ರಿಕ್ವರಿ ಕೇಳ್ತಾರೆ, ಇವರು 3,500 ರೂಪಾಯಿ ಬಿಲ್ ಕೊಡ್ರೇ ನಾವು ರಿಕ್ವರಿ ಕೊಡ್ತೀವಿ. ಇವ್ರು ಬಿಲ್ಲೇ ಇವ್ರು ಕೊಡಲ್ಲ, ನಾವು ಹೆಂಗೆ ರಿಕ್ವರಿ ಕೊಡೋಣ ಅಂತ ನಾವು ಕೇಳ್ತೀನಿ. ಪ್ರಾಥಮಿಕ ಪ್ರಶ್ನೆ, ಈ ಹೊತ್ತಿಗೆ ಕಳೆದ ವರ್ಷ ಇಷ್ಟೊತ್ತಿಗೆ ತಾವು ಟ್ರ್ಯಾಕ್ಟರ್ ಅಲ್ಲಿ ಕಟಾವು ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ರಾ? ಹೋಗ್ತಿದ್ದೀವಿ ಸರ್ ನಾವು. ಬಟ್ ಆದ್ರೆ ಈಗ ಬೆಳೆದಾಗಿದೆ, ನೀವು ಯಾವುದೇ ಕಾರಣಕ್ಕೂ ಬೆಲೆ ನಿಗದಿ ಆಗದ ಹೊರತು ಟ್ರ್ಯಾಕ್ಟರು ತೆಗೆಯೋದಿಲ್ಲ, ಕಟಾವು ಮಾಡೋದಿಲ್ಲ. ಮಾಡೋದಿಲ್ಲ ಸರ್, ಮಾಡೋದಿಲ್ಲ, ಸತ್ಯವಾಗಲೂ ಮಾಡಲ್ಲ, ಯಾವಾಗಲೂ ಮಾಡಲ್ಲ. ತಾವೆಲ್ಲ ಜೊತೆಯಾಗಿ ಗಟ್ಟಿಯಾಗಿರ್ತೀರಿ, ಎಲ್ಲರ ಜೊತೆಗೆ ಗಟ್ಟಿಯಾಗಿ ಇರ್ತೀವಿ ಸರ್ ನಾವು. ನಮ್ಮ ರೈತ ಸಂಘ ಅಂದ್ರೆ ಹತ್ರ ತಗೋಬೇಡಿ ನೀವು. ನಾವು ಈಗ ರೈತರ ಶಕ್ತಿ ಏನಂತ ಹೇಳಿ ಸಾಬೀತು ಮಾಡುವಂತ ಸಮಯ ಸರ್ಕಾರದ ಮುಂದೆ ಸರ್. ಅವ್ರು ಎಲ್ಲರೂ ಬರ್ಬೇಕ್ರಿ ಸರ್. ಬಂದ ಬಳಕೆ ಇಲ್ಲಿ ನಮ್ದು 3,500 ಬಿಲ್ ಮಾಡೋ ಮಟ್ಟ ತನಕ ನಮ್ಮ ರೈತರು ಇಲ್ಲಿಂದ ಅಳಗಡಕ್ಕೆ ಸಾಧ್ಯನೇ ಇಲ್ಲ. ಇದು ಹೋರಾಟಗಾರರು ಮತ್ತೆ ಟ್ರ್ಯಾಕ್ಟರ್ ಡ್ರೈವರ್ ಈ ಹೊತ್ತಿಗೆ ಕಂಡಂಗೆ ಅವ್ರು ಹೇಳ್ತಿರುವಂತ ಮಾತು. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆಗೆ ನಾನು ರಂಜಿತ್, ಶ್ರೀಯಾ ರಿಪಬ್ಲಿಕ್ ಕನ್ನಡ, ಬೆಳಗಾವಿ.